ಈ ಕಾರ್ಯಕ್ರಮದ ಕೇಂದ್ರಘಟ್ಟ ಆಧ್ಯಾತ್ಮಿಕ ಪ್ರವಚನ ಪರಮ ಪೂಜ್ಯ ನಿಜಾನಂದ ಶರಣರವರಿಂದ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರ, ಬಸವಾದಿ ಶರಣರ, ಆರೂಢರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಮಠದ ಪೂಜ್ಯರಾದ ಕೋಳಂಕಿಯ ಗುರುಪಾದ ಶಿವಯೋಗಿ ಶಿವಾಚಾರ್ಯರ ಕರ್ತೃಗದ್ದಿಗೆಗೆ ಅಣೆಮಣಿದು, ಸಾವಿರ ದೇವರ ಶಟಸ್ಥಲ ಬ್ರಹ್ಮಲಿಂಗೈಕ್ಯ ಗುರುಪಾದ ಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಅಣೆಮಣಿದು, ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶಟಸ್ಥಲ ಬ್ರಹ್ಮೆ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ಶ್ರೀಚರಣಕ್ಕೂ, ಚೇಗುಂಟಿಯ ಡಾಕ್ಟರ್ ಕ್ಷೀರಲಿಂಗ ಸ್ವಾಮಿಗಳವರ ಶ್ರೀಚರಣಕ್ಕೂ ನಮಿಸಿ, ಸಂಗೀತ ಬಳಗದ ಉಭಯ ಕಲಾವಿದರಿಗೂ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮಾತೆಯರಿಗೂ ಶರಣು ಶರಣಾರ್ಥಿಗಳು. ಶತಮಾನೋತ್ಸವದ ಶ್ರವಣ ಮಾಸದಲ್ಲಿ ನಿಮ್ಮೆಲ್ಲರಿಗೆ ಆಗಲೇ ಪೂಜ್ಯರು ಹೇಳಿದ ಹಾಗೆ ಪುರಾಣ ಅಂತಂದುಬಿಟ್ರೆ ಅದು ಒನ್ ವೇ ರಸ್ತೆ ಇದ್ದಂಗೆ, ಯಾಕಡೆ ಹೋಗಕ್ಕೆ ಬರಂಗಿಲ್ಲ. ಅದಕ್ಕೆ ನನಗೆ ಪೂಜ್ಯರ ಅಪ್ಪಣೆ ಕೊಟ್ಟ ದಿವಸನೇ ಹೇಳಿದೆ, ಪುರಾಣ ಅಂತ ಹಚ್ಚಬೇಡ್ರಿ, ಅಧ್ಯಾತ್ಮ ಪ್ರವಚನ ಅಂತ ಹೈವೇ ರೋಡ್ ಕೊಟ್ಬಿಡ್ರಿ, ಗಾಡಿ ಹೆಂಗಾರ ಹೊಡ್ಕೊಂಡು ಹೋಗಕ್ಕೆ ಬರ್ತದ ಅಂತ. ಯಾಕಂತ ಕೇಳಿದರೆ ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಈ ಶ್ರೇಷ್ಠವಾದ ಮಾನುಷ್ಯ ಜನ್ಮ ನಮ್ಮೆಲ್ಲರಿಗೆ ದೇವರು ದಯದಿಂದ ಬಂದಿದೆ. ಇದರ ಸದುಪಯೋಗ ಏನು ಮಾಡಿದರೆ ಆಗ್ತದ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಈ ಒಂದು ತಿಂಗಳ ತನಕ ನನ್ನ ಗುರುದೇವರು ಏನು ನುಡಿಸ್ತಾರೋ ಆ ವಿಚಾರಗಳನ್ನು ಇವತ್ತು ಸೂತ್ರ ರೂಪವಾಗಿ ಈ ಒಂದು ಸೂತ್ರವನ್ನು ಹಿಡ್ಕೊಂಡು ಒಂದು ತಿಂಗಳ ತನಕ ಅಧ್ಯಾತ್ಮ ಪ್ರವಚನ ನಡೀತಾ ಇದೆ. ಏನು ಆ ಸೂತ್ರ ಅಂತ ಕೇಳಿದರೆ, ವಿಶ್ವಚೇತನಾ ಶಕ್ತಿ ಅಪ್ಪ ಬಸವಣ್ಣನವರು ಕೂಡಲ ಸಂಗಮ ದೇವನ ಒಲಿಸಬಂದ ಪ್ರಸಾದಕಾಯ ಕೆಡಿಸಲಾಗದು. ಇದು ಸೂತ್ರ. ಪ್ರಸಾದಕಾಯ ಕೆಡಿಸಲಾಗದು. ಈ ಮಾನುಷ್ಯ ಜನ್ಮಕ್ಕೆ ನಾವೆಲ್ಲರೂ ಸುಮಾರ ಎಲುವಿನ ಅಂದರ, ಮಾಂಸದ ಮುದ್ದೆ, ಏನೆಲ್ಲ ಕೀಳು ಮಟ್ಟದ ಮಾತುಗಳನ್ನು ಮಾತನಾಡಿದರೂ ಸಹಿತ ಅಪ್ಪ ಬಸವಣ್ಣನವರು ಇದಕ್ಕೆ ಪ್ರಸಾದಕಾಯ ಅಂತ ಕರೆದಿದ್ದಾರೆ. ಇದನ್ನು ಏನು ಮಾಡಿದರೆ ಪ್ರಸಾದಕಾಯ ಆಗ್ತದ, ಏನು ಮಾಡಿದರೆ ಇದು ಹೊಲಸು ಕಾಯ ಆಗ್ತದ. ಈ ವಿಚಾರಗಳನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳವರ, ಸರ್ಪಭೂಷಣ ಶಿವಯೋಗಿಗಳವರ, ಬಸವಾದಿ ಶರಣರ, ರೇಣುಕಾದಿ ಪಂಚಾಚಾರ್ಯರ ಎಲ್ಲ ಸಮಗ್ರ ವಿಚಾರಗಳನ್ನು ಒಳಗೊಂಡು ಈ ಮಾನುಷ್ಯ ಜನ್ಮದ ಮಹತ್ವದ ವಿಷಯವನ್ನು ತಮ್ಮೆಲ್ಲರಿಗೆ ಉಪದೇಶ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಪೂಜ್ಯರು ಅಪ್ಪಣೆ ಕೊಟ್ಟಿರುವಂಥವರಾಗಿದ್ದಾರೆ. ಅದು ನಾಳೆಯಿಂದ ಯಥಾ ಪ್ರಕಾರವಾಗಿ ಪ್ರಾರಂಭ ಆಗುತ್ತೆ. ಇನ್ನೊಂದು ಮಾತು ಅಂತ ಕೇಳಿದರೆ, ಜಪಯಜ್ಞ. ಗೀತೆಯಲ್ಲಿ ಪರಮಾತ್ಮ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳಿದ್ದಾನೆ. ಯಜ್ಞಗಳಲ್ಲಿ ಜಪಯಜ್ಞ ಶ್ರೇಷ್ಠ. ಇವತ್ತು ಒಂದು ಯಜ್ಞ ಮಾಡಬೇಕು ಅಂದರೆ ಲಕ್ಷಾನುಗಟ್ಟಲೆ ಹಣ ಖರ್ಚು ಮಾಡಬೇಕಾಗುತ್ತೆ. ಮಹಾತ್ಮರು, ದಯಾಳುಗಳು, ಶರಣರು, ಸಂತರು, ಅನುಭಾವಿಗಳು ಪರಮ ಪಂಚಾಕ್ಷರಿ ಮಂತ್ರವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅಪ್ಪ ಬಸವಣ್ಣಂತನ ಒಮ್ಮೆ ಓಂ ನಮಃ ಶಿವಾಯ ಎನ್ನೆಲವೋ ಸರ್ವ ಪಾಪಗಳು ಪ್ರಾಯಶ್ಚಿತ್ತ ಹೊಂದುವವು ಅಂತ. ಒಂದು ಸಲ ಓಂ ನಮಃ ಶಿವಾಯ ಎಂದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ನಿವಾರಣೆ ಆಗುತ್ತೆ.
ಪ್ರಣವ ಪಂಚಾಕ್ಷರಿ ಮಂತ್ರಕ್ಕೆ ಅಷ್ಟು ತಾಕತ್ತದ. ಪಂಚಾಕ್ಷರಿ ಮಂತ್ರ, ಪಂಚಾಕ್ಷರಿ ಸ್ಥಳ ಅಂತ ತಿಳಿದುಕೊಂಡು ರೇಣುಕ ಭಗವತ್ಪಾದರು 100 ಸ್ಥಳಗಳಲ್ಲಿ 1 ಸ್ಥಳವನ್ನು ಮಂತ್ರಕ್ಕೆ ಕೊಟ್ಟಿರುವಂಥವರಾಗಿದ್ದಾರೆ. ಅದಕ್ಕೆ ಅದನ್ನು ಶ್ರದ್ಧೆಯಿಂದ ತ್ರಿಕರಣಪೂರ್ವಕವಾಗಿ, ಏನ್ರಿ ನಾವು ಬಜಾರ್ದಾಗನೂ ಅಂತೀವಿ, ಮನ್ಯಾಗನೂ ಅಂತೀವಿ, ಎಲ್ಲ ಕಡೆ ಅಂತೀವಲ್ಲ, 1 ಸಲ ಯಾಕ ನಮಗೆ ರುದ್ರಾಕ್ಷಿ ಕೊಟ್ಟಾರ 108 ಸಲ ಅಂತೀವಿ ಅಂತಾರೆ. ಆದರೆ ತ್ರಿಕರಣಪೂರ್ವಕವಾಗಿ ಅಂತ ಹೇಳ್ತಾರೆ. ಇಲ್ಲಿ ಶರೀರ, ವಾಣಿ, ಮನಸ್ಸು ಇಲ್ಲೇ ಇರಬೇಕವು. ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್ ಅಂತಂದು 108 ಯಾಕೆ 1008 ಲಕ್ಷದ 8 ಜಪ ಮಾಡಿದ್ರೂ ಒಳ್ಳೆ ಗುಣ್ಚಣ ತೊಳೆದಂಗೆ ಅದು ಕೆಲಸಕ್ಕೆ ಬರೋಂಗಿಲ್ಲ. ಅದಕ್ಕೆ ಶರೀರ ಇಲ್ಲೇ ಇರಬೇಕು. ಇವತ್ತು ಮಠಕ್ಕೆ ಬಂದೀವಿ ಅಂದಮೇಲೆ ಇವತ್ತು ಮಠವೇ ನಮ್ಮ ಸಂಪತ್ತು ಅಂತ ಇಲ್ಲೇ ಇರಬೇಕು. ಮನಸ್ಸು ಹೇಳೋರ ಕಡೆಗೆ, ಗುರುಗಳ ಕಡೆಗೆ ಲಕ್ಷ್ಯ ಇರಬೇಕು. ಹೃದಯ ನಿನ್ನ ಶ್ರೀಚರಣಕ್ಕೆ ಅರ್ಪಣೆ ಅನ್ನುವ ಭಾವ ಇರಬೇಕು. ಶರೀರ, ವಾಣಿ, ಮನಸ್ಸು ಇವು 3 ಸೇರಿಸಿದರೆ ತ್ರಿಕರಣ ಅಂತ ಕರೀತಾರೆ. ಹಿಂದಿನ ಕಾಲದೊಳಗೆ ತಂದೆಯವರಿಗೆ ಪತ್ರ ಬರಿಬೇಕಾಗಿತ್ತು ಅಂದರೆ ತೀರ್ಥರೂಪ ತಂದೆಯವರಿಗೆ ತ್ರಿಕರಣಪೂರ್ವಕ ನಮಸ್ಕಾರ ಅಂತ ಬರಿತಿದ್ರು. ಈಗ ನಂಗೆ ಮಮ್ಮಿ ಡ್ಯಾಡಿ ಅಂತ ಇದ್ದಿಲ್ಲ. ತೀರ್ಥರೂಪ ತಂದೆಯವರಿಗೆ. ಇವತ್ತು ದೇವಸ್ಥಾನದೊಳಗೆ ತೀರ್ಥ ಅಂದರೆ ಏನು, ಕೊಡಗಟ್ಟಲೆ ಕೊಡ್ತಾರೇನು ಅವ್ರೇನು ಕೊಡ್ತಾರೆ? ಒಂದು ಅರ್ಘ್ಯ ಸೌಟು ಕೊಡ್ತಾರೆ. ನಾವು ಅರ್ಘ್ಯ ಸೌಟು ತಗೊಂಡು ತಲೆ ತಗ್ಗಿಸಿ 2 ಕಣ್ಣಿಗೆ ಹಚ್ಕೊಂಡು, ಹೇ ಪರಮಾತ್ಮ, ಈ ಪ್ರಸಾದದಿಂದ, ಈ ತೀರ್ಥದಿಂದ ನನ್ನ ರೋಗ ನಿವಾರಣೆ ಆಗಲಿ, ನನಗೆ ಶಾಂತಿ ಸಿಗಲಿ ಅನ್ನುವ ಭಾವ ಇಟ್ಟುಕೊಂಡು ಅದನ್ನು ಸ್ವೀಕಾರ ಮಾಡುತ್ತೀವಿ. ಎಷ್ಟು ಪಾವಿತ್ರತೆಯೋ ಜನ್ಮ ಕೊಟ್ಟ ತಂದೆನೂ ಅಷ್ಟೇ ಪಾವಿತ್ರ, ತಾಯಿ ಅಷ್ಟೇ ಪಾವಿತ್ರ. ಅದಕ್ಕೆ ಅವರಿಗೆ ಪತ್ರ ಬರಿಬೇಕಾಗಿತ್ತು ಅಂದರೆ ತ್ರಿಕರಣಪೂರ್ವಕವಾಗಿ ಶರೀರ, ವಾಣಿ, ಮನಸ್ಸು. ಇಲ್ಲಿ ಜಪಯಜ್ಞದೊಳಗೆ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಇಲ್ಲಿ ಏನದ ಅಂತ ಕೇಳಿದರೆ ಮನಸ್ಸು ಇಲ್ಲೇ ಇರಬೇಕು, ಶರೀರನೂ ಇಲ್ಲೇ ಇರಬೇಕು, ವಾಣಿ ಮಂತ್ರವನ್ನು ನುಡಿತಾ ಇರಬೇಕು. ಈ ಪ್ರಕಾರದಲ್ಲಿ 1 ತಿಂಗಳ ತನಕ, 8ನೇ ತಾರೀಕು 9ನೇ ತಿಂಗಳ ತನಕ ಈ ಜಪಯಜ್ಞ ಅನ್ನುವಂಥದ್ದು ಶ್ರೀಗಳವರು ಯಾವ ಸಮಯವನ್ನು ನಿಗದಿ ಮಾಡ್ತಾ ಇದ್ದಾರೆಯೋ ಆ ಪ್ರಕಾರವಾಗಿ ನಾಳೆಯಿಂದ, ಇವತ್ತೇನದ ಅಂದರೆ ಸಂಕ್ಷಿಪ್ತ ಒಂದು 11 ಸಲ ಸ್ವಲ್ಪ ಅನ್ನೋದು ಏಕಾಗ್ರ ಚಿತ್ತದಿಂದ ನೀವು ಹೆಂಗಾರ ಕುಂದ್ರಿ, ನಿಮಗೆ ಹೆಂಗೆ ಕುಂದ್ರಕ್ಕೆ ಮನಸ್ಸು ಬರ್ತದೆ ಹಂಗೆ ಕುಂದ್ರೋದು. ಪದ್ಮಾಸನೆ ಹಾಕ್ಕೊಂಡು ಕುಂದ್ರಬೇಕಂದ್ರೆ ನಾವೇ ಕುಂದ್ರಂಗಿಲ್ಲ. ಪದ್ಮಾಸನ ಹಾಕ್ಕೊಂಡು ಎಲುಬು ಚಟ ಅಂತಾವೆ. ಮತ್ತು ನಿಮ್ಗೆ ಯಾವಾಗ ಕುಂದ್ರ ಅಂತ ಹೇಳೋದು ನಾವು. ಅದಕ್ಕೆ ನಾವು ಕುರ್ಚಿ ಮೇಲೆ ಕುಂತೀವಿ. ಮಂಚ ಹಾಕಿದ್ದು ನೋಡಿ ಭೂಗಲಾಯ್ತು ನನಗೆ. ನಾಳೆಗೆ ಹೇಳಿದ್ರೆ ಆಯ್ತು ಸ್ವಾಮಿಗಳಿಗೆ ಮಂಚದ ಮೇಲೆ ಕಾಲು ಮುದ್ರಿಕೊಂಡು ಕುಂದ್ರು ಅಂತಂದರೆ 6:30 ಗಂಟೆ 7 ಗಂಟೆಲಿಂದ 9 ಗಂಟೆ ಅಂದರೆ 2 ತಾಸು ಅವ್ರು ಹಂಗೆ ಸಂಗೀತ ಬಾರಿಸಿಗೆಂತ ಇರೋರು. ನಾವು ಕುಂದ್ರಬೇಕು ಅಂದರೆ ಬಿಗುವಾಗ್ತದಲ್ಲಪ್ಪ ಅಂತ ಅನಿಸ್ತು. ಅದಕ್ಕೆ ನಾಳೆ ನೀವು ಹಂಗೆ ಅಂತ ಒಂದೇ ಸೂತ್ರ ಹೇಳಿದ್ರು ಚಲೋ ಆಯ್ತು ಬಿಡು ಅಂದೆ. ಅದರ ಸಲುವಾಗಿ ನೀವೆಲ್ಲರಿಗೆ ಒತ್ತಾಯ ಇಲ್ಲ, ಹೆಂಗೆ ಕುಂದ್ರಬೇಕು ಅನ್ನಿಸ್ತದೆ ಹಂಗೆ ಕುಂದ್ರೋದು. ಒಟ್ಟು ಅನುಬೇಕು ಮನಸ್ಸಿನಲ್ಲಿ ಆ ಮಂತ್ರವನ್ನು. ಹೊರಗಡೆಗೆ ಮನಸ್ಸಿನಲ್ಲಿ ಅಲ್ಲ, ನಿಮ್ಮ ಮನೆಗೆ ಹೋದ ಮೇಲೆ ಮನಸ್ಸಿನಲ್ಲಿ. ದೇವರು ಎದುರಿಗಿದ್ದಾಗ ಭಾಳ ಮಂದಿ ದೇವಸ್ಥಾನಕ್ಕೆ ಹೋಗ್ತಾರೆ. ಏನು ಮಾಡಿಬಿಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾ ತಿರುಪತಿಗೆ 5,000 ಪಾಯಿಂಟಿಗೆ ಏರಿ ಲೈನ್ 8 ತಾಸು ಲೈನ್ನಾಗ ನಿಂತು ಇನ್ನೇನು ದೇವರು ಕಾಣ್ತಾನೆ ಅಂದರೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಆಯ್ತು, ಅವ್ರೇನು ಫೋಂಡಿ ಅಂತೇಳಿ ಹೊರಗೆ ದೊಬ್ಬಿಡ್ತಾರೆ. ಆಯ್ತು, ಇವ ಅಂತಾನೆ 5,000 ಪಾಯಿಂಟಿಗೆ ಏರಿ ಬಂದಿನಿ ನಾನು, ದೇವ್ರ ದರ್ಶನನೇ ಆಗಲಿಲ್ಲ. ಅಲ್ಲಿ ಒಬ್ಬನ ಪಂಡಿತ ಕುಂತಿದ್ದ. ಹುಚ್ಚಿ, ನಿಮ್ಮ ಮನೆಯಾಗಿದ್ದಾಗ ದೇವರನ್ನು ಕಣ್ಮುಚ್ಚಿ ಧ್ಯಾನ ಮಾಡಬೇಕು. ಕಣ್ಮುಚ್ಚಿ ನಿಮ್ಮ ಮನೆಗೆ ಕುಂತಿರಬೇಕು, ದೇವಸ್ಥಾನದಾಗ ನೀ ಇರಬೇಕು. ದೇವಸ್ಥಾನದಾಗ ಬಂದಾಗ ದೇವರನ್ನು ಸಂಪೂರ್ಣವಾಗಿ ನೋಡಬೇಕು. ಇದು ಧರ್ಮ ಅಂತ. ಅದಕ್ಕೆ ಇವತ್ತಿನ ದಿವಸ ಏನದ ಅಂದರೆ ನೀವು ಕಣ್ಣನ್ನು ಮುಚ್ಚಿಕೊಂಡು ಏಕಾಗ್ರ ಚಿತ್ತದಿಂದ ಆರಾಮ್ ಕುಂದ್ರೋದು, ಟಿ ವಿ ಮರ್ತು ಬಿಡೋದು. ಇಲ್ಲಿ ಬಂದೀವಿ ಅಂದಮೇಲೆ ಜಗತ್ತೇ ಮರ್ತು ಬಿಡ್ಬೇಕು 1 ತಾಸು. ಪುರಾಣ ಏನದ ಅಂದರೆ ಪ್ರವಚನ ತಿಳಿಬೇಕು ಅಂತಂದರೆ, ಜಪಯಜ್ಞದ ಲಾಭ ನಮಗೆ ಆಗಬೇಕು ಅಂದರೆ ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಬೇಕು. ಆ ಕಡೆಗೆ ಅದನ್ನೂ ಮಾತಾಡೋದು, ನೀವು ಹೇಳಂಗೆ ಹೇಳ್ರಿ ಸ್ವಾಮಿಗಳಂತ ನಮಗೂ ಹೇಳೋದು.
ಯಾರಿಗೆ ಹೇಳ್ಬೇಕು? ಕಂಬಗಳು ಜಗ್ಗದವು, ನನಗೇನು ಚಿಂತಿಲ್ಲ. ಎಲ್ಲಿ ನೀರಿದ್ರೆ ಕಂಬಕ್ಕನೇ ಹೇಳ್ತೀವಿ ನಾವು. ಇಲ್ಲಾಂದ್ರೆ ಸ್ವಾಮಿಗಳೇ ನೀವು ಎದುರಿಗೆ ಕುರ್ಚಿ ಹಾಕ್ಕೊಂಡು ಕುಂತು ಬಿಟ್ರೆ ನಿಮಗೆ ಹೇಳ್ತೇನೆ ಅಂತ. ಅವ್ರು ನಮಗೆ ಹೇಳೋದು, ನಾವು ಅವ್ರಿಗೆ ಹೇಳೋದು, ಮೈಕಿನಾಗ ಯಾರನ್ನ ಕೇಳಲಿ ಅಂತ. ಅದಕ್ಕೆ ಏಕಾಗ್ರ ಚಿತ್ತದಿಂದ ಶ್ರೇಷ್ಠವಾದ ಮನುಷ್ಯ ಜನ್ಮ ಅಪ್ಪ ಬಸವಣ್ಣ ಇದಕ್ಕೆ ಪ್ರಸಾದಕಾಯ ಅಂತ ಕರೆದಿದ್ದಾರೆ. ಅದಕ್ಕೆ ಈ ಪ್ರಸಾದಕಾಯ ಪವಿತ್ರ ಆಗಬೇಕಾಗಿತ್ತು. ಅಂದರೆ ನಾವೆಲ್ಲರೂ ಒಳಗಿನ ಹೊಲಸನ್ನು ಹೊರಗೆ ಹಾಕಬೇಕು ಅಂದರೆ ನಾಮಸ್ಮರಣೆ. ಆ ನಾಮಸ್ಮರಣೆ ವಿಚಾರ ಪ್ರತಿ ದಿವಸನೂ ಸಹಿತ ನಿಮ್ಮೆಲ್ಲರಿಗೆ ಒಂದೊಂದು ಸ್ವಲ್ಪ ಹೊತ್ತು ತಿಳಿಸ್ತಾ ಇದೆ. ಇವತ್ತು ಸಮಯ ಆಗಿರುವುದರಿಂದ ನೀವು ಕುಂತಲ್ಲೇ ಆರಾಮ ಕುಂದ್ರಿ. 3 ಸಲ ಓಂಕಾರ ಅನ್ನೋದ್ರೊಳಗೆ ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ಒಂದು 11 ಸಲ ಓಂ ನಮಃ ಶಿವಾಯ. ನೀವೆಲ್ಲರೂ ಏನದ ಅಂತ ಕೇಳಿದ್ರೆ ಏಕಾಗ್ರ ಚಿತ್ತದಿಂದ ಕುಳಿತುಕೊಂಡ್ರಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಜಪ ಪ್ರಾರಂಭ ಆಗ್ತಾಯಿದೆ. ನಿಮಗೆ ಯಾವ ರೀತಿ ಕುಂದ್ರಬೇಕು ಅಂತ ಅನ್ನಿಸ್ತದ ಆ ರೀತಿ ಕುಂದ್ರಬಹುದು. 3 ಸಲ ಓಂ ಅನ್ನಬೇಕು. ಯಾಕೆ ಅನ್ನಬೇಕು ಓಂ ಅಂತ ಕೇಳಿದರೆ, ನಾವು ಏನೆಲ್ಲ ನೋಡಿ ಬಂದಿರ್ತೀವಿ ಅವು ಎಲ್ಲ ನಮ್ಮ ಒಳಗೆ ತುಂಬಿಕೊಂಡಿರ್ತಾವ. ಅದಕ್ಕೆ ಅವತರನ್ನ ಹೊರಗೆ ಹಾಕಬೇಕು ಅಂದರೆ ನಾವು ಆ ಜಾಗಕ್ಕೆ ಪಂಚಾಕ್ಷರಿ ಮಂತ್ರವನ್ನು ಕುಂದ್ರಿಸ್ಬೇಕು. ಅದಕ್ಕೆ ಓಂಕಾರವನ್ನು ಕುಂದ್ರಿಸ್ಬೇಕು. ಅದಕ್ಕೆ 3 ಸಲ ಓಂ ಅಂದಮೇಲೆ ಜಪಯಜ್ಞ ಪ್ರಾರಂಭ ಮಾಡೋಣ್ರೆ. ಓಂ ನಮಃ ಶಿವಾಯ. 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 ಓಂ ನಮಃ
ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಮೌನ ಧ್ಯಾನ ಮನಸ್ಸಿನೊಳಗ ಓಂ ನಮಃ ಶಿವಾಯ ಇಷ್ಟೊತ್ತಿನ ತನಕ ಹೊರಗೆ ಅಂದಿರಿ. ಈಗ ಮನಸ್ಸಿನೊಳಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಂಥದ್ದನ್ನು ಒಳಗ ಜಪ ನಡಿಬೇಕು. ಹೇ ಪರಮಾತ್ಮ, ಹೇ ಕೈಲಾಸನಾಥ, ಹೇ ಶಂಕರ, ನಿನ್ನ ನಾಮ ಜಪವನ್ನು ನಾನು ಮಾಡ್ತಾ ಇದ್ದೇನೆ. ನನಗೆ ನೀನು ಅನುಗ್ರಹವನ್ನು ಮಾಡು, ನನ್ನ ಸಕಲ ದೋಷಗಳನ್ನು ನಿವೃತ್ತಿ ಮಾಡು ಅನ್ನುವಂಥ ಭಾವವನ್ನು ಒಳಗಿಟ್ಟುಕೊಂಡು ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡ್ತಾ ಇರಬೇಕು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಕೈಗಳನ್ನು ಸ್ವಲ್ಪ ತಿಕ್ಕಿಕೊಂಡು ಕಣ್ಣು ಮುಚ್ಚಿಕೊಂಡವರು ಕಣ್ಣಿಗೆ ಇಟ್ಟುಕೊಂಡು ಸಾವಕಾಶವಾಗಿ ಕಣ್ಣನ್ನು ತೆರೆಯಬೇಕು. ಈ ಪ್ರಕಾರದಲ್ಲಿ ಇನ್ನು ಮೇಲೆ ಪ್ರತಿನಿತ್ಯ ಶ್ರೀಗಳವರು ಹೇಳಿದ ಹಾಗೆ 108 ಸಲ ಜಪ ಅಂತಕ್ಕಂಥದ್ದು ಪ್ರತಿನಿತ್ಯನೂ ಮಾಡಿಸ್ತದ. ಇವತ್ತು ಅರ್ಧ ಭಾಗ ಸಮಯವಾದ್ದರಿಂದ 54 ಜಪ ಅಂತಕ್ಕಂಥದ್ದು ಮಾತ್ರ ಮಾಡಿದೆ. ಪ್ರತಿನಿತ್ಯನೂ 108 ಜಪವನ್ನು ಮಾಡ್ತಾಯಿದೆ. ತಾವೆಲ್ಲರೂ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಿ ಅಧ್ಯಾತ್ಮ ಪ್ರವಚನದಲ್ಲಿ ಸಂಗೀತದ ಆನಂದ ಮತ್ತು ಜಪಯಜ್ಞದ ಒಂದು ಸೌಭಾಗ್ಯ, ಇವು 3 ಪ್ರಕಾರದಿಂದ ಇಲ್ಲಿ ಲಾಭ ಅಂತಕ್ಕಂಥದ್ದು ಈ ವರ್ಷ ಗುರುಗಳವರು ವಿಶೇಷವಾಗಿ ಜಪಯಜ್ಞಕ್ಕೆ ಒತ್ತು ಕೊಟ್ಟು ಅಧ್ಯಾತ್ಮ ಪ್ರವಚನದ ಜೊತೆಗೆ ಈ ಜಪಯಜ್ಞ ಅನ್ನುವಂಥದ್ದನ್ನು ಮಾಡಿಸ್ತಾ ಇದ್ದಾರೆ. ನೀವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಕ್ಷೇತ್ರಾಧಿಷ್ಠಾನ ದೇವತೆ ಗುರುಪಾದ ಶಿವಯೋಗಿಗಳವರ ಕರ್ತೃಗದ್ದಿಗೆಗೆ ಪುಷ್ಪರೂಪವಾಗಿ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಓಂ ತತ್ಸತ್.